ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎರಡೂವರೆ ಗ್ಲಾಸಷ್ಟು ಅಕ್ಕಿ, ಊಟದ ಅಕ್ಕಿ ಬಿಟ್ಟು ಬೇರೆ ಅಕ್ಕಿ ತೊಗೊಳ್ಳಿ, ದೋಸೆ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸಣ್ಣ ಕಪ್ಪಲ್ಲಿ ಸಬ್ಬಕ್ಕಿ, ಉದ್ದಿನ ಗೋಲ, ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ, 1 ಸ್ಪೂನ್ ಮೆಂತ್ಯ, ಇಷ್ಟನ್ನು ಚೆನ್ನಾಗಿ ತೊಳೆದು 5-6 ಅವರು ನೆನೆಸಿಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋಕ್ಕೆ ಬಿಡ್ತೀನಿ. ಈಗ ಉರಿಗಿದೆ. 2 ಸ್ಪೂನ್ ರವೆ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಬ್ಬಬೇಕಾದ್ರೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ದೋಸೆ ಪರಿಮಳ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಇಡಿಸುತ್ತೆ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈ ಹದಕ್ಕೆ ಸಾಕು ನೀರು ಹಾಕಿರೋದು. ಈಗ ಕಾವಲಿ ಮೇಲೆ ದೋಸೆ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ತೆಳು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ತೀನಿ. ನಾನೀಗ ದೋಸೆ ಮೇಲೆ ಕೆಂಪು ಚಟ್ನಿ ಹಚ್ತಾ ಇದ್ದೀನಿ. ಈ ಕೆಂಪು ಚಟ್ನಿ ಇಟ್ಟರಂತೂ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿಟ್ಕೊಂಡ್ಬಿಟ್ರೆ 15 ದಿವಸ ಆದರೂ ಕೆಡೋದಿಲ್ಲ. ಈಗ ಪಲ್ಯ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ. ನೋಡಿ ಎಷ್ಟು ಕೆಂಪು, ಎಷ್ಟು ಚೆನ್ನಾಗಾಗಿದೆ. ಇದೇ ರೀತಿ ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ದೋಸೆ ತುಂಬಾ ರುಚಿಯಾಗಿರುತ್ತೆ. ಈಗ ದೋಸೆ ಆಗಿದೆ. ದೋಸೆ ಈಗ ಚಟ್ನಿ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.